ನಾನು ಏನೇ ತಪ್ಪು ಮಾಡಿದ್ರೆ ಕೂಡ ನನ್ನ ಮನ್ನಿಚ್ಚಿ ಬಂದ್ಬಿಡು. ನನಗೆ ನೀನ್ ಬೇಕು, ನೀನ್ ಇಲ್ಲಾಂದ್ರೆ ನಾನು ಇರಲ್ಲ ಬಾ. ನೀನ್ ಬೇಕು ನನಗ, ನೀನ್ ಎಲ್ಲಿದ್ರೇನೆ ಬಾ, ಇಲ್ಲಾದ್ರೆ ನಾನು ಸತ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ ಪ್ರಪಂಚನೇ ನನಗೆ ಬೇಕಾಗಿಲ್ಲ. ಕಾಸು ದುಡ್ಡು ಹಣ ಆಸ್ತಿ ನನಗೇನು ಬೇಡ, ನೀನ್ ಬೇಕಪ್ಪ, ಇನ್ನೇನಿಲ್ಲಪ್ಪ ಇದ್ರ ಮೇಲೆ. ದಯವಿಟ್ಟು ಈ ವಿಡಿಯೋ ನೋಡೋ ಅಂತವ್ರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಸಿಗ್ತಾರೆ ಆಯ್ತಾ, ಚಿಂತೆ ಮಾಡ್ಬೇಡಿ. ಆಯ್ತಮ್ಮ ಸಿಗ್ತಾರೆ, ನೀವೇನು ಅಳ್ಬೇಡ್ದು. ದಯವಿಟ್ಟು ಮದುವೆ ಆಗಿ 6 ತಿಂಗಳು ವರ್ಷಕ್ಕೆ ಡೈವರ್ಸ್ ಕೊಡೋ ಈ ಕಾಲದಲ್ಲಿ ಇಂಥ ತಾಯಿಯಂದಿರಿರೋದು ಬಹಳ ಖುಷಿ ಆಗತ್ತೆ ನೋಡಿ. ವಯಸ್ಸು ಒಂದು 60ರಿಂದ 65 ವರ್ಷ ಆಗಿರ್ಬೋದು, ಈಗಲೂ ಯಜಮಾನ್ರು ಸಿಕ್ಕಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅನ್ನೋಂಥ ಮಹಾತ್ಮರು ಈ ಭೂಮಿ ಮೇಲೆ ಇದಾರಲ್ಲ, ಬಹಳ ಖುಷಿ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ನಿಮ್ಗೆಲ್ಲ ಪುಣ್ಯ ಬರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಗಂಗಾಧರ್ ಅಂತ. ತುಂಬ ಬೇಜಾರಾಗ್ತಿದೆ ನನಗೆ, ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 1 ತಿಂಗಳಾಗಿದೆಯಂತೆ. ಸೊ ಕೇವಲ 200 ರೂಪಾಯಿ ದುಡ್ಡನ್ನ ತಗೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಮತ್ತೆ ಮನೆಗೆ ಬಂದಿಲ್ಲ. ಪಾಪ ಅಮ್ಮವರು ತುಂಬಾನೇ ಹುಡುಕಾಟ ನಡೆಸ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡೀ ಮಕ್ಕಳು ಸೊಸೆ ಎಲ್ಲರೂ ಕೂಡ ಎಲ್ಲ ಕಡೆ ಹುಡುಕಾಟ ನಡೆಸಿದ್ರು ಕೂಡ ಏನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಸೊ ದಯವಿಟ್ಟು ಈ ಫೋಟೋನ ನೋಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಇಂಥವ್ರು ಸಿಗೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಗಂಡ ಕಳೆದೋಗಿದ್ದಾನೆ ಅಂದರೆ ಎಷ್ಟೋ ಜನ ಹೋದ್ರೆ ಹೋಗ್ಲಿ ಬಿಡು ಅನ್ನೋದರ್ಧ ಅಂಥವ್ರದವ್ರನ್ನೂ ನಾನು ನೋಡಿದ್ದೀನಿ. ಆದರೆ ವಿಶೇಷವಾಗಿ ಅಮ್ಮವರು ಪಾಪ ವಯಸ್ಸಾಗಿದೆ, ಅವ್ರು ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ನಿದ್ದೆ ಮಾಡ್ತಾರೆ ಅಂತೇಳಿ ತುಂಬ ಕೊರಗ್ತಾ ಇದ್ದಾರೆ. ಅವ್ರ ಮೈಯಲ್ಲಿ ಹುಷಾರಿಲ್ಲಪ್ಪ. ಮಾತಾಡಿ ಅಮ್ಮ. ಅವ್ರ ಮೈನಾಗ ಹುಷಾರಿಲ್ಲ, ಎಲ್ಲೇ ಇದ್ರೆ ಬಂದ್ಬಿಡು. ಎಲ್ಲಿ ಯಾಕೆ ನಿನಗೆ ಎಲ್ಲ ಸಂಪರ್ಶ ಮಾಡಿಬಿಟ್ಟು ಯಾಕೆ ಅನಾದ್ರೆ ಹೆಂಗೆ ತಿರುಗ್ತಾ ಇದ್ದೀಯಾ? ನಾನು ಏನೇ ತಪ್ಪು ಮಾಡಿದ್ರೆ ಕೂಡ ನನ್ನ ಮನ್ನಿಚ್ಚಿ ಬಂದ್ಬಿಡು. ನನಗೆ ನೀನ್ ಬೇಕು, ನೀನ್ ಇಲ್ಲಾಂದ್ರೆ ನಾನು ಇರಲ್ಲ ಬಾ. ಯಾಕೆ ಕೆಲಸ ಕೊಟ್ಟಿದ್ದೀಯ, ಎಲ್ಲೋಗಿದ್ದೀಯ? ನಿನಗೆ ಊಟ ಯಾರು ಹಾಕ್ತಾರೆ, ಬಟ್ಟೆ ಯಾರು ಕೊಡ್ತಾರೆ, ಒದ್ಕೊಳಕಾದ್ರೆ ಇಲ್ಲವೋ? ಏನು ಬೇಕು, ಯಾಕೆ ಕಷ್ಟ ಕೊಟ್ಟಿದ್ದೀಯ ನನಗೆ? ನನ್ನ ಕೈ ಚೆನ್ನಾಗದ ನೀನು ಹುಡ್ಕಕ್ಕ, ನಾನು ಎಲ್ಲೋ ಹುಡುಗ್ಲಿ ನಿನ್ನ. ಎಲ್ಲಿದ್ರೇನೂ ಬಂದ್ಬಿಡು, ಎಲ್ಲಿದ್ರೇನೂ ಬಂದ್ಬಿಡಪ್ಪ. ನಾನು ನಿನ್ನ ನೋಡ್ಕೊಂತೀನಿ, ಯಾರು ನೋಡಿಲ್ಲ ಅಂದ್ರೆ ನಾನು. ಕಾಸು ದುಡ್ಡು ಹಣ ಆಸ್ತಿ ನನಗೇನು ಬೇಡ, ನೀನು ಬೇಕಪ್ಪ, ಇನ್ನೇನಿಲ್ಲಪ್ಪ ಇದ್ರ ಮೇಲೆ. ಸ್ನೇಹಿತರೆ ದಯವಿಟ್ಟು ನೋಡಿ, ಅವ್ರಿಗೂ ಕೂಡ ಕೈ ಇದಾಗ್ಬಿಟ್ಟಿದೆ, ಫ್ರಾಕ್ಚರ್ ಆಗಿ ಕಟ್ ಆಗ್ಬಿಟ್ಟಿದೆ. ಪಾಪ ಎಲ್ಲಿ ಹುಡುಕಾಟ ನಡೆಸ್ತಾರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ತಮಿಳ್ನಾಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ, ಬಟ್ ಕಳೆದೋಗಿರೋದವರು ಕರ್ನಾಟಕದಲ್ಲಿ. ದಯವಿಟ್ಟು ಈ ವಿಡಿಯೋ ನೋಡೋ ಅಂತವ್ರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಪಾಪ ತಾಯಿ ಗೋಳಾಟ ನೋಡಕ್ ಆಗ್ತಾ ಇಲ್ಲ, ಇಡೀ ಕುಟುಂಬ ಹುಡುಕಾಟ ನಡೆಸ್ತಾ ಇದೆ. ಒಂದು ಮಗನ ಸಾಕಿದ್ಯಾ, ಆ ಮಗ ನಿನ್ ಮೇಲೆ ಜ್ಞಾನ ಹಾಕೊಂಡು ಬೆಳಕ್ ಹತ್ರ ಆಗೋಗದೆ. ಹಿಂಗೆಲ್ಲ ಸಾಕಿ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯ. ನಾವ್ ಏನ್ ಮಾಡ್ದೆ ನಿನ್ಗೆ ಅನ್ಯಾಯ? ಚಿನ್ನ ಪುಟ್ಟ ಜಗಳ ಬಂದ್ರೆ ಈ ಜಗಳಕ್ಕೆಲ್ಲ ಹಿಂಗ್ ಓಡೋಗ್ಬಿಟ್ರೆ ಹೆಂಗ? ನನ್ನ ಕರ್ಕೊಂಡು ಹೋಗ್ಬೇಕಲ್ಲ, ನನ್ನ ಯಾಕೆ ಬಿಟ್ಟೋಗಿದ್ದೀಯ? ಸ್ನೇಹಿತರೆ ನೋಡಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಬಗ್ಗೆ ಏನಾದರೂ ಮಾಹಿತಿ ಕಂಡು ಬಂದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಮಾಹಿತಿ ಕೊಡಿ. ಸೊ ಇವರೆಲ್ಲೇ ಇರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಅಥವಾ ಯಾರಾದರೂ ಕರ್ಕೊಂಡೋಗಿದ್ರೆ ದಯವಿಟ್ಟು ಆದಷ್ಟು ಬೇಗ ಇವ್ರನ್ನ ಹುಡುಕೊಡೋಣ. ಸೊ ಅವ್ರ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ, ಎಲ್ಲ ಕಡೆ ಹುಡುಕಾಟ ನಡೆಸಿದ್ರು ಸಿಗ್ತಾ ಇಲ್ಲ. ಅವ್ರ ಮೊಮ್ಮಕ್ಕಳು ತುಂಬ ಊಟನೇ ಬಿಟ್ಬಿಟ್ಟಿದ್ದಾರಂತೆ ತಾತನ ನೋಡಬೇಕು ಅಂತೇಳಿ. ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ. ಒಂದು ಮನೆಯ ಜ್ಯೋತಿ ಹಚ್ಚಿದ ಪುಣ್ಯ ನಿಮಗೆ ಸಿಗುತ್ತೆ. ಆ ತಾಯಿ ಕಣ್ಣೀರು ಒರೆಸೋ ಕೈಗಳು ನಿಮ್ದಾಗ್ಲಿ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಕೇಳ್ಕೊಳ್ಳಿ ಅಮ್ಮ, ಶೇರ್ ಮಾಡ್ತಾರೆ. ಎಲ್ಲರೂ ನನ್ಗೆ ಒಳ್ಳೇದು ಮಾಡ್ರಪ್ಪ. ಅವ್ರ ಮೈಗೆ ಹುಷಾರಿಲ್ಲಪ್ಪ, ಆಪ್ರೇಷನ್ ಮಾಡ್ಬೇಕಂದ್ರೆ 1 ದಿನಕ್ಕೆ ಮಾತ್ರ ಇಲ್ಲ ಅಂದ್ರೆ ಸೊತ್ತಾ ಇದ್ದಾರಪ್ಪ ಅವರು. ಯಾರನ್ನ ಎಲ್ಲಾನ ಇದ್ರೆ ಹೇಳ್ರಪ್ಪ, ಊಟ ಮಾಡ್ತಾ ಇಲ್ಲಪ್ಪ. ಏನಂತ ಕೇಳ್ಕೊಳೋಣ ನಾನು. ಎಲ್ಲಾರು ನನ್ಗೆ ಒಳ್ಳೇದು ಮಾಡ್ರಪ್ಪ ಸಾಕು. ಆಶ್ರಮದ ಬಗ್ಗೆ ಏನ್ ಹೇಳ್ತೀರಮ್ಮ? ತುಂಬಾ ಒಳ್ಳೆ ಆಶ್ರಮ. ಡೈಲಿ ನಾನು ಇದನ್ನೇ ಈ ಪ್ರೋಗ್ರಾಮ್ನೇ ನೋಡ್ತೀನಿ. ಈ ಪ್ರೋಗ್ರಾಮ್ನೇ ನಾನು ನೋಡೋದು, ನಿಮ್ಮನ್ನೇ ನಾನು ನೋಡೋದು. ನನ್ನ ಹೊಟ್ಟೆಲಿಂದ ಮಗ ಬಿಟ್ಲಿಲ್ಲ ಅಂತವ ನನಗೆ ಶಾನೆ ಸಂಕಟ ಆಯ್ತದಪ್ಪ. ಯಾರು ಮಾಡೋಕ್ಕಾಗಲ್ಲಪ್ಪ, ನೀನು ಮಾಡೋ ಥರ ಯಾರು ಮಾಡೋಕ್ಕಾಗಲ್ಲ. ಸಿಗ್ತಾರೆ ಆಯ್ತಾ, ಚಿಂತೆ ಮಾಡ್ಬೇಡಿ. ದೇವರಪ್ಪ ನೀನು, ನನಗೆ ದೇವರಪ್ಪ. ಆಯ್ತಮ್ಮ ಸಿಗ್ತಾರೆ, ನೀವೇನು ಅಳ್ಬೇಡ್ದು. ಮಕ್ಕಳೆಲ್ಲಾರು ನನ್ನ ನೋಡ್ಕೊಳಲ್ಲ ಅಂತ ನಾನು ತಪ್ಪು ಹೇಳ್ತಲ್ಲ. ನನ್ನ ಹೆಣ್ಮಗಾಗ್ಲಿ ಗಂಡು ಮಗಾಗ್ಲಿ ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ನನ್ನ ಸೊಸೆ ಅಂತೇಳಿ ಸಿಕ್ಕಬಾರ್ದು, ಒಳ್ಳೆ ಸೊಸೆ ಸಿಕ್ಕವಳೆ. ನನಗೆಲ್ಲ ಸೌಕರ್ಯ ಮಾಡ್ತಾರೆ. ನನಗಿದೊಂದು ಒಳ್ಳೇದು ಮಾಡ್ರಿ. ನಾನು ಇಟ್ಟು ಬಟ್ಟೆ ಇಲ್ಲ ಅಂತ ನಾನು ಬೇಡ್ಕೊತ ಇಲ್ಲ. ನಮ್ಮ ಯಜಮಾನ್ ಎಲ್ಲಿದ್ರೆ ನನಗೆ ಸಿಕ್ಲಪ್ಪ. ನಾವು ಶಾನ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀವಿ.
ನಾವು ಶಾನೆ ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದೀವಿ. ಇವತ್ತು ತಿನ್ನೋ ಉಣ್ಣೋ ಹೊತ್ನಾಗ ನಮ್ಮ ಯಜಮಾನ್ರಿಗಳಂದ್ರೆ ಬಾಧೆ ಆಯ್ತದೆ. ಸೊಸೆ ಮಗ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ನನ್ಗೆ ಅಷ್ಟೇ ಸಾಕಪ್ಪ. ದಯವಿಟ್ಟು ನೋಡಿ, ಲೈಫ್ ಅಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲ ದುಡ್ಡು ಚೆನ್ನಾಗಿರೋ ಸಮಯದಲ್ಲಿ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗಿದಾರಾ ಅಥವಾ ಏನು ವಿಷಯ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ನಮ್ಮ ಯಜಮಾನ್ರು ಕೂಡ ಹೇಳ್ತಾ ಇದ್ದೆ, ನಾನು ಆಶ್ರಮಕ್ಕೆ ಹೋಗ್ಬೇಕು, ಒಂದಿನ ಅವ್ರಿಗೆ ಏನೇನ ನಾನು ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೆ. ಇವತ್ತಿನ ದಿನ ನೀನ್ ಎಲ್ಲಿದ್ರೆ ಬಂದ್ರೆ ಕೂಡ ನಾನು ಆಶ್ರಮಕ್ಕೆ ನಮ್ಮಲ್ಲಿ ಏನಾಯ್ತದ ಅದು ನಾವು ಮಾಡೋಣ ಬಾ. ನಾವು ಅನಾದ್ರಲ್ಲ, ನಮ್ಗೆ ದೇವ್ರವನೇ ಬಾ. ಅನಾದ್ರ ತರ ಬದುಕುದು. ಇವಾಗ ದೇವ್ರ ಎಲ್ಲ ಕೊಟ್ಟು ನಾವು ಇಲ್ಲ ಅಂತ ಬೇಡ್ಕೋಬಾರ್ದು. ದೇವ್ರನ್ನ ಕೊಟ್ಟಿರೋ ದೇವ್ರ ನಾವ್ ಯಾಕಿಲ್ಲ ಅನ್ಬೇಕು. ನೀನ್ ಬೇಕು ನನ್ಗ, ನೀನ್ ಎಲ್ಲಿದ್ರೇನೆ ಬಾ, ಇಲ್ದವ್ರು ನನ್ ಸುತ್ತ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ ಪ್ರಪಂಚನೇ ನನ್ಗೆ ಬೇಕಾಗಿಲ್ಲ, ಇನ್ನೇನಿಲ್ಲಪ್ಪ. ಆಯ್ತಮ್ಮ, ಏನು ಅಳ್ಬೇಡಿ ದಯವಿಟ್ಟು. ನೋಡಿ ಅವ್ರ ಪಾಪ ಇವ್ರಿಗೆ ಸಿಕ್ಕೇ ಇಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ ಅಂತ ಹೇಳ್ತವ್ರೆ. ಬಹಳ ಬೇಜಾರಾಗತ್ತೆ ಇವತ್ತಿನ ಕಾಲದಲ್ಲಿ. ತಲೆ ಚಚ್ಕೋಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ, ಮದುವೆ ಆಗಿ 6 ತಿಂಗಳು ವರ್ಷಕ್ಕೇನೆ ಡೈವರ್ಸ್ ಕೊಡೋ ಈ ಕಾಲದಲ್ಲಿ ಇಂಥ ತಾಯಿಯಂದಿರಿರೋದು ಬಹಳ ಖುಷಿ ಆಗತ್ತೆ. ನೋಡಿ ವಯಸ್ಸು ಒಂದು 60ರಿಂದ 65 ವರ್ಷ ಆಗಿರ್ಬೋದು. ಈಗಲೂ ಯಜಮಾನ್ರು ಸಿಕ್ಕಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅನ್ನೋಂಥ ಮಹಾತ್ಮರು ಈ ಭೂಮಿ ಮೇಲೆ ಇದಾರಲ್ಲ, ಬಹಳ ಖುಷಿ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ನಿಮ್ಗೆಲ್ಲ ಪುಣ್ಯ ಬರುತ್ತೆ. ಇದು ನನಗಾಗಿ ಅಲ್ಲ, ಅವ್ರಿಗಾಗಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.